ಬಹಳ ಖುಷಿಯಾಯಿತಂತೆ. ಕೃಷ್ಣಾರ್ಜುನರಿಬ್ಬರು ಜೋರಾಗಿ ಗರ್ಜನೆಯನ್ನು ಮಾಡಿದರಂತೆ. ಅಷ್ಟರಲ್ಲಿ ಏನಾಯಿತು ಅಂತ ಹೇಳಿದರೆ, ಅಲ್ಲಿ ಈ ತಕ್ಷಕನ ಹೆಂಡತಿ ಇದ್ಲು, ಹಾಗೆ ತಕ್ಷಕನ ಮಗ ಇದ್ದ ಅಶ್ವಸೇನ ಅಂತ. ಅವಳು ಏನು ಮಾಡಿದ್ಲು ಅಂತ ಹೇಳಿದರೆ, ನಾವಿವಾಗ ಕಾಳ್ಗಿಚ್ಚಿನಿಂದ ತಪ್ಪಿಸ್ಕೊಳ್ಬೇಕು, ಹೇಗೆ ತಪ್ಪಿಸ್ಕೊಳ್ಳೋದು. ಆ ಅಶ್ವಸೇನ ಇನ್ನು ಮಗು ಏನು ಮಾಡೋದು ಅಂತೇಳಿ ಒಂದು ಕೆಲಸವನ್ನು ಮಾಡಿಲ್ಲಂತೆ. ನೋಡು ಮಗು, ನಿನಗೆ ಹಾರಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ, ಅದಕ್ಕೆ ನಿನ್ನನ್ನು ನಾನು ನುಂಗಿ ಬಿಡ್ತೇನೆ, ತಲೆ ಕೆಳಗಾಗಿ ನುಂಗಿ ಬಿಡ್ತೇನೆ. ನಾನು ನುಂಗಿ ಮೇಲಕ್ಕೆ ಹಾರ್ಕೊಂಡು ಹೋಗ್ತೇನೆ, ಆಮೇಲೆ ದೂರ ಹೋದ್ಮೇಲೆ ನಿನ್ನನ್ನು ಬಿಡ್ತೇನೆ, ನೀನು ಬದುಕೊಳ್ತೀವಿ. ಯಾಕಂದರೆ ಹಾವಿನ ಒಳಗೆ ಹೋದರೂ ಕೂಡ ಕೆಲವು ಸಮಯ ತನಕ ಬದುಕಿರ್ತಾವಂತೆ. ಒಂದು ಕಪ್ಪೆಯನ್ನು ಹಾವು ನುಂಗಿದ್ರೂ ಕೆಲವು ಸಮಯ ಹೊಟ್ಟೆ ಒಳಗೆ ಬದುಕಿರ್ತದಂತೆ. ಹಾಗೆ ನೀನು ಬದುಕಿರ್ತೀಯ, ನಾವು ಬೇರೆ ಕಡೆ ಹಾರ್ಕೊಂಡು ಹೋಗಿ ಎಲ್ಲಿಗಾದ್ರೂ ಅಲ್ಲಿ ನಾವು ಬಚಾವಾಗೋಣ ಅಂತ ಹೇಳಿ ಆ ತಕ್ಷಕನ ಪತ್ನಿ ಮೊದಲು ತಲೆಯನ್ನು ನುಂಗಿದ್ಲಂತೆ, ಮಗುವಿನದ್ದು ನುಂಗಿ ನಂತರ ಕಡೆಗೆ ಬಾಲ ಬಂತು, ತಾನು ಮೇಲೆ ಹಾರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ಲಂತೆ. ಆಕಾಶದಲ್ಲಿ ಇನ್ನೇನು ಹೋಗ್ತಾ ಇದೆ ಅಂತ ಹೇಳಬೇಕಾದ್ರೆ ಇಂದ್ರ ನೋಡಿದ, ಅರ್ಜುನ ನೋಡಿದ ಕೂಡಲೇ ಇಂದ್ರ ಏನು ಮಾಡಿದ, ಇವಾಗ ಏನು ಮಾಡ್ತಾನೆ ಅಂತ ಹೇಳಿ ಜೋರು ಒಂಥರ ಅವನಿಗೆ ಭ್ರಮೆ ಬರುವಾಗ ಮಾಡಿಬಿಟ್ಟ, ಮೂರ್ಛೆ ತಪ್ಪುವಾಗ ಮಾಡ್ದ. ಕ್ಷಣಕಾಲದಲ್ಲಿ ಅರ್ಜುನನಿಗೆ ಮೂರ್ಛೆ ತಪ್ಪಿದ್ದು ಬಂದು ನೋಡ್ತಾನೆ ಮೇಲೆ ಹರ್ಕೊಂಡು ಹೋಗ್ತಾ ಇದೆ. ಕೂಡಲೇ ಒಂದು ಬಾಣ ಬಿಟ್ಟು ಆ ತಕ್ಷಕನ ಹೆಂಡತಿ ಏನಿದ್ದಾಳೆ ಅವಳು ತಲೆಯನ್ನೇ ಕಡ್ದು ಹಾಕಿದ್ದಂತೆ. ಆದರೆ ಅಷ್ಟರೊಳಗೆ ಏನಾಯಿತು ಅಂತ ಹೇಳಿದರೆ, ಒಳಗಿದ್ದಂತಹ ಅಶ್ವಸೇನೆ ಏನಿದ್ದಾನೆ ತಲೆ ಕಡಿದು ಕೂಡಲೇ ತಾನು ಜಂಗನೆ ಜಿಗಿದ ಆ ಕಡೆ ಹೋದ. ಅಂದರೆ ಖಾಂಡವವನ ಏನಿದೆ ಅದರ ಪ್ರದೇಶದಿಂದ ಹೊರಗೆ ಹೋಗಿ ಬಿದ್ದ ಆ ಅಶ್ವಸೇನ. ಆದರೆ ಇವಳು ಮಾತ್ರ ಹೊರಟೋದ್ಲಿಲ್ಲ, ಶಾಪ ಕೊಟ್ಲನೆ ಅಂತ ಮಹಾಭಾರತದಲ್ಲಿ ಬರ್ತದೆ. ಅವನು ಮಾತ್ರ ಏನು ಮಾಡಿದ ಅಂದರೆ, ಆ ಅಶ್ವಸೇನ ಅರ್ಜುನನ ಮೇಲೆ ಭಾರಿ ದ್ವೇಷವುಳ್ಳವನಾದ. ನನ್ನಮ್ಮನನ್ನು ಕೊಂದವನು, ನಮಗೆ ಈ ರೀತಿ ಇಲ್ಲಿ ಮಾಡಿದವನಂದರೆ ನಿನಗೆ ಮಾಡ್ತೇನೆ, ನಿನ್ನ ಸಾವಿಗೆ ನಾನೇ ಕಾರಣ ಆಗ್ತೇನೆ ಅಂತ ಹೇಳಿ ಇವನು ಹೋಗಿ ಕರ್ಣನ ಬತ್ತಳಿಕೆಯನ್ನೇ ಸೇರಿಕೊಂಡ. ಮುಂದೆ ಮಹಾಭಾರತ ಯುದ್ಧದಲ್ಲಿ ಬರ್ತದೆ ನಮಗೆ. ಕರ್ಣ ಯುದ್ಧಕ್ಕೆ ನಿಂತಾಗ ಇವನು ಹೇಳ್ತಾನೆ, ನನ್ನನ್ನು ಕಳಿಸು, ನಾನು ಅರ್ಜುನನ ಕೊಲ್ತೇನೆ ಅಂತ. ಸಾಧ್ಯ ಆಗೋಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಹೀಗೆ ಅರ್ಜುನನ ಮೇಲೆ ದ್ವೇಷದಿಂದಾಗಿ ಇವನು ಹೋಗಿ ಸೇರಿಕೊಂಡಂತೆ. ಮತ್ತೆ 4 ಪಕ್ಷಿಗಳಿದ್ವಂತೆ ನೋಡಿ, ಅಲ್ಲಿ ಪುಟ್ಟ ಪಕ್ಷಿಗಳು 4. ಆ 4 ಪಕ್ಷಿಗಳು ಉಳ್ಕೊಂಡು, ಜರಿತಾರಿ, ಸಾರಿಸೃಕ್ವ, ಸ್ತಂಭಮಿತ್ರ, ದ್ರೋಣ ಅಂತ ಈ 4 ಪಕ್ಷಿಗಳು, ಇವುಗಳು ಮಾತ್ರ ಉಳ್ಕೊಂಡು. ಒಟ್ಟಿಗೆ ಇಡೀ ಖಾಂಡಭವನದಲ್ಲಿ ಉಳ್ಕೊಂಡಿದ್ದ 6 ಮಂದಿ, ಈ 4 ಪಕ್ಷಿಗಳು ಮತ್ತು ಅಶ್ವಸೇನ, ಇನ್ನೊಬ್ಬ ಮಯಾಸುರ. ಈ ಮಯಾಸುರ ಒಬ್ಬ ಉಳ್ಕೊಂಡ. ಈ ಮಯಾಸುರ ಹೇಗೆ ಉಳ್ಕೊಂಡ ಅಂತೇಳಿದರೆ, ಇವನು ಯಾಕಂದರೆ ಇವನು ಚೆನ್ನಾಗಿ ಮಾಯಾಬಲ್ಲವನು. ಇವನು ಮೇಲೆ ಹಾರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ಬೇಕಾದ್ರೆ ಅರ್ಜುನ ನೋಡಿಬಿಟ್ಟ. ಕೃಷ್ಣ ನೋಡಿದ, ಮಯಾಸುರನಿಗೆ ಇದ್ಕೋಯ್ತು, ನನ್ನನ್ನು ಇವ್ರು ನೋಡಿಬಿಟ್ಟು ಅಂತ ಕೂಡಲೇ ಏನು ಮಾಡಿದ್ರು, ಮಹಾ ಬುದ್ಧಿವಂತ ಅವನು. ಮಯಾಸುರ ಭಾರಿ ಬುದ್ಧಿವಂತ. ಕೂಡಲೇ ಬಂದು ಅರ್ಜುನನ ಕಾಲು ಹಿಡ್ಕೊಂಡ್ರಂತೆ, ಕೃಷ್ಣನ ಕಾಲು ಹಿಡ್ಕೊಳ್ಳಿಲ್ಲ ನೋಡಿ. ಯಾಕಂತ ಹೇಳಿದ್ರೆ ಬಹಳ ಬುದ್ಧಿವಂತ. ಅರ್ಜುನನ ಕಾಲು ಹಿಡ್ಕೊಂಡ. ಅರ್ಜುನ, ನನ್ನನ್ನು ಹೇಗಾದರೂ ನೀನು ಉಳಿಸ್ಬೇಕು, ನಿನಗೆ ನಾನು ಶರಣಾಗಿದ್ದೇನೆ ಅಂತ. ಯಾಕೆ ಕೃಷ್ಣನ ಕಾಲು ಯಾಕೆ ಹಿಡ್ಕೊಳ್ಳಿಲ್ಲ ಅಂದರೆ, ಮಯಾಸುರನಿಗೆ ಗೊತ್ತಂತೆ, ನಿಜವಾಗ್ಲೂ ಕೃಷ್ಣನಿಗೆ ನನ್ನ ಮೇಲೆ ದ್ವೇಷ ಯಾಕಂತೇಳಿದರೆ, ನಾನು ದೇವತೆಗಳನ್ನು ದ್ವೇಷ ಮಾಡ್ತೇನೆ ಅಂತ. ಕೃಷ್ಣನಿಗೆ ಅದಕ್ಕೆ ನನ್ನ ಮೇಲೆ ದ್ವೇಷ. ದೇವತೆಗಳ ಒಡೆಯ ನನ್ನ ಕಾಲು ಹಿಡಿದ್ಬಿಟ್ರೆ, ಇವಾಗ ದೇವತೆಗಳ ಒಡೆಯ ಅರ್ಜುನ, ಅದೇ ಇಂದ್ರನೇ ತಾನೆ, ಅವನು ಕಾಲೇ ಹಿಡಿದೆ ಅಂತೇಳಿದರೆ ಆವಾಗ ಕೃಷ್ಣನಿಗೆ ನನ್ನ ಮೇಲಿರುವ ಕೋಪ ಕಮ್ಮಿ ಆಗುತ್ತೆ. ಇಲ್ಲ, ಇಂದ್ರನ ಮೇಲೆ ಇವನಿಗೆ ದ್ವೇಷ ಇಲ್ಲ, ನನ್ನನ್ನು ಬದುಕಿಸ್ತಾನೆ ಅಂತೇಳಿ ಕೃಷ್ಣನ ಕಾಲು ಹಿಡಿದೆ, ಅರ್ಜುನನ ಕಾಲು ಹಿಡ್ಕೊಂಡ. ಅರ್ಜುನ ಕೃಷ್ಣನ ಹತ್ರ, ಕೃಷ್ಣ ಇವನನ್ನೇನು ಮಾಡೋಣ, ಬಿಡು ಇರಲಿ ಅಂತ ಹೇಳ್ತಾನೆ. ಆ ರೀತಿ ಅರ್ಜುನನ ಮೂಲಕ ಕೃಷ್ಣನನ್ನು ಕೇಳಿ ಮಯಾಸುರ ತಾನೊಬ್ಬ ಬಚಾವಾದ, ಶರಣಾಗತರನ್ನು ರಕ್ಷಿಸಬೇಕು ಅಂತ.